ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ಇವತ್ತು 16ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ನಾತ್ಯಶ್ನತಸ್ತು ಯೋಗೋಸ್ತಿ ನ ಚೈಕಾಂತಮನಶ್ನತಃ ನ ಚಾತಿ ಸ್ವಪ್ನಶೀಲಸ್ಯ ಜಾಗ್ರತೋ ನೈವ ಚಾರ್ಜುನ. ಅನುವಾದ: ಹೇ ಅರ್ಜುನ, ಈ ಯೋಗವು ಅತಿಯಾಗಿ ತಿನ್ನುವವನಿಗೂ ಸರ್ವಥಾ ತಿನ್ನದಿರುವವನಿಗೂ ತುಂಬ ಮಲಗುವ ಸ್ವಭಾವವುಳ್ಳವನಿಗೂ ಅಥವಾ ಸರ್ವಥಾ ಮಲಗದೇ ಇರುವವನಿಗೂ ಸಿದ್ಧಿಸುವುದಿಲ್ಲ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಇದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಧ್ಯಾನ ಯೋಗವನ್ನು ಯಾವ ರೀತಿ ಮಾಡಬೇಕು ಮತ್ತು ಅದರ ಫಲ ಏನು ಎಲ್ಲವನ್ನ ಹೇಳ್ದ. ಈಗ ಧ್ಯಾನಕ್ಕೋಸ್ಕರ ಉಪಯೋಗವಾಗಿರುವಂತಹ ಆಹಾರ, ವಿಹಾರ ಮತ್ತು ನಿದ್ರೆ ಇವುಗಳ ನಿಯಮಗಳು ಯಾವ ರೀತಿ ಇರಬೇಕು. ಧ್ಯಾನ ಯೋಗ ಮಾಡಬೇಕು ಅಂತಂದರೆ ನಮ್ಮ ಆಹಾರ ಹೇಗಿರಬೇಕು, ವಿಹಾರ ಹೇಗಿರಬೇಕು, ನಿದ್ರೆ ಹೇಗಿರಬೇಕು, ಇದನ್ನು ತಿಳಿಯುವಂತಹ ಆಕಾಂಕ್ಷೆಯ ಬಗ್ಗೆ ನಮಗೆ ಇದನ್ನೆಲ್ಲ ತಿಳ್ಕೋಬೇಕು ಅನ್ನುವಂಥ ಒಂದು ಆಸೆ ಇರುತ್ತಲ್ವ. ಅದನ್ನು ತಿಳಿಸೋದಕ್ಕೋಸ್ಕರ ಭಗವಂತ ಈಗ 2 ಶ್ಲೋಕಗಳಲ್ಲಿ ಅದನ್ನು ಹೇಳ್ತಾನೆ. ಏನು ಹೇಳ್ತಾನೆ ಅಂತಂದರೆ, ಅರ್ಜುನನಿಗೆ ಹೇಳ್ತಾನೆ, ಹೇ ಅರ್ಜುನ, ಈ ಯೋಗ ಅನ್ನೋದು ಅತಿಯಾಗಿ ತಿಂತಾನಲ್ವಾ, ಮತ್ತು ತಿಂದೇನೆ ಇರ್ತಾನಲ್ಲ ಅವನಿಗೂ, ಮತ್ತು ತುಂಬ ಮಲಗುವಂಥ ಸ್ವಭಾವ ಇರುತ್ತಲ್ಲ ಅವನಿಗೆ, ಮತ್ತು ಸರಿಯಾಗಿ ಮಲಗದೇ ಇರ್ತಾನಲ್ವ ಅವನಿಗೂ ಕೂಡ ಸಿದ್ಧಿಸೋದಿಲ್ಲ. ನೋಡಿದ್ರ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ತಿಂದರೂ ಕಷ್ಟ, ತಿಂದೇನೆ ಇದ್ರೂ ಕೂಡ ನಾವು ಧ್ಯಾನ ಮಾಡೋಕ್ಕಾಗಲ್ಲ. ಆಮೇಲೆ ತುಂಬ ಮಲಗಿದ್ರೂ ಕಷ್ಟ, ಮಲಗದೇನೆ ನಾವು ಧ್ಯಾನ ಕೂತ್ಕೊಂಡಾಗ ನಿದ್ದೆ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಮಲಗದೇ ಇರೋನಿಗೂ ಕೂಡ ಇದು ಸಿದ್ಧಿಸೋಲ್ಲ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಮೊದಲನೇ ಪ್ರಶ್ನೆ ಏನು ಅಂತಂದರೆ, ಇಲ್ಲಿ ಯೋಗ ಅನ್ನುವಂಥ ಶಬ್ದ ಯಾವುದರ ಬಗ್ಗೆ ಹೇಳ್ತಾ ಇರೋದು ಅಂತ ಪ್ರಶ್ನೆ ಮಾಡಿದ್ದಾರೆ. ಸೊ ಉತ್ತರ ಏನು ಅಂತಂದರೆ, ಪರಮಾತ್ಮನ ಪ್ರಾಪ್ತಿಗಿರುವಂಥ ಉಪಾಯಗಳು ಎಲ್ಲದರ ಹೆಸರು ಯೋಗನೇ. ಭಗವಂತನ ಜೊತೆಗೆ ಒಂದಾಗೋದಕ್ಕೆ ನಾವು ಏನೇನೆಲ್ಲ ಮಾಡ್ತೀವೋ ಅದಕ್ಕೆ ಯೋಗ ಅಂತಲೇ ಹೇಳೋದು. ಆದರೆ ಇಲ್ಲಿ ಧ್ಯಾನ ಯೋಗದ ಪ್ರಸಂಗ ಇರೋದ್ರಿಂದ ಇಲ್ಲಿ ಯೋಗ ಅನ್ನುವಂಥ ಶಬ್ದವನ್ನು ಧ್ಯಾನ ಯೋಗದ ವಾಚಕ ಅಂತ ತಿಳ್ಕೋಬೇಕು. ಈ ಧ್ಯಾನ ಯೋಗ ಸಂಪೂರ್ಣ ದುಃಖಗಳ ಆತ್ಯಂತಿಕ ನಾಶವನ್ನು ಮಾಡಿ, ಅಂದರೆ ನಮಗೇನೇನು ದುಃಖಗಳಿದೆಯೋ ಅದೆಲ್ಲವನ್ನೂ ಕೂಡ ನಾಶ ಮಾಡಿ ಪರಮಾನಂದ ಮತ್ತು ಪರಮಶಾಂತಿಯ ಸಮುದ್ರನಾಗಿರುವಂತಹ ಆ ಪರಮೇಶ್ವರನ ಪ್ರಾಪ್ತಿಯನ್ನು ನಮಗೆ ಮಾಡಿಸ್ಕೊಡುತ್ತೆ ಅಂತಂದ್ಬಿಟ್ಟು ಇದನ್ನು ಅರ್ಥ. ಇನ್ನು ಮುಂದಿನ ಪ್ರಶ್ನೆ ಏನು ಅಂತಂದರೆ, ಹೆಚ್ಚು ತಿನ್ನುವಂಥವನಿಗೆ ಏನೂ ತಿಂದೇ ಇರೋನಿಗೂ ಕೂಡ ಧ್ಯಾನ ಯೋಗ ಯಾಕೆ ಸಿದ್ಧಿಸೋದಿಲ್ಲ ಅಂತಂದ್ಬಿಟ್ಟು ಪ್ರಶ್ನೆ ಕೇಳ್ತಾ ಇದ್ದಾರೆ. ನಮಗೂ ಈ ಒಂದು ಪ್ರಶ್ನೆ ಇರುತ್ತಲ್ವಾ. ಏನು ಉತ್ತರ ಅಂತಂದರೆ, ತುರ್ಕಿ ತಿನ್ನೋದ್ರಿಂದ ಅಂದರೆ ಏನು, ನಮಗೆ ಹೊಟ್ಟೆ ತುಂಬೋಗಿರುತ್ತೆ ಆದರೂ ತಿಂತಾ ಇರೋದು. ಅದರಿಂದ ಏನಾಗುತ್ತೆ, ನಿದ್ದೆ ಮತ್ತು ಆಲಸ್ಯ ಹೆಚ್ಚಾಗುತ್ತೆ. ಜೊತೆಗೆ ಏನಾಗುತ್ತೆ, ಜೀರ್ಣ ಶಕ್ತಿಗಿಂತ ಹೆಚ್ಚಾಗಿರುವಂಥ ಆಹಾರ ಹೊಟ್ಟೆಗೆ ಹೋಗಿರೋದ್ರಿಂದ ಅನೇಕ ರೀತಿಯ ರೋಗಗಳನ್ನು ನಮಗೆ ಉಂಟು ಮಾಡುತ್ತದು. ಈಗ ನನಗೆಷ್ಟು ಜೀರ್ಣ ಆಗುತ್ತೋ ಅಷ್ಟು ತಿಂದರೆ ಏನೂ ಆಗೋದಿಲ್ಲ. ಜೀರ್ಣ ಆಗದೇ ಇರೋದಕ್ಕಿಂತ ಹೆಚ್ಚಾಗಿ ತಿಂದಾಗ ನಮಗೆ ರೋಗಗಳು ಜಾಸ್ತಿ ಬಂದೇ ಬರುತ್ತೆ. ಇದೇ ರೀತಿ ಯಾರು ಅನ್ನವನ್ನು ಕಂಪ್ಲೀಟಾಗಿ ಬಿಟ್ಬಿಟ್ಟು ತುಂಬ ಕಡು ಉಪವಾಸವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೋ ಆಗೇನಾಗುತ್ತೆ, ಅವನ ಇಂದ್ರಿಯಗಳು, ಪ್ರಾಣ ಮತ್ತು ಮನದ ಶಕ್ತಿ ಕೂಡ ಕೆಟ್ಟದಾಗಿ ಅದು ಹಾಳಾಗ್ಬಿಡುತ್ತೆ. ಹೀಗಾದಾಗ ಏನಾಗುತ್ತೆ, ಆಸನದಲ್ಲಿ ಸ್ಥಿರವಾಗಿ ಕೂತ್ಕೊಳ್ಳೋದಕ್ಕಾಗಲ್ಲ ಮತ್ತು ಭಗವಂತನ ಸ್ವರೂಪದಲ್ಲಿ ಮನಸ್ಸನ್ನು ತೊಡಗಿಸೋದಕ್ಕಾಗೋದಿಲ್ಲ. ಆ ರೀತಿ ಉಪವಾಸ ಮಾಡಿ ಏನು ಪ್ರಯೋಜನ? ಉಪವಾಸ ಮಾಡಿದಾಗ ತುಂಬಾ ವೀಕ್ ಆಗಿಬಿಡೋದು. ಏನೂ ನಮಗೆ ಯೋಚನೆ ಮಾಡೋಕ್ಕೂ ಆಗಲ್ಲ, ಧ್ಯಾನ ಮಾಡೋಕ್ಕೂ ಆಗಲ್ಲ. ಆ ರೀತಿ ಉಪವಾಸ ಮಾಡಿನೂ ಪ್ರಯೋಜನ ಇಲ್ಲ. ಅದಕ್ಕೆ ಅತಿಯಾಗೂ ತಿನ್ನಬಾರ್ದು, ತುಂಬ ಕಡಿಮೆನೂ ತಿನ್ನಬಾರ್ದು. ನಮ್ಮ ಶರೀರ ಚೆನ್ನಾಗಿರಬೇಕು, ಆರೋಗ್ಯವಾಗಿರಬೇಕು, ಅದರಲ್ಲಿ ಶಕ್ತಿನೂ ಇರಬೇಕು, ಅಷ್ಟರ ಮಟ್ಟಿಗೆ ತಿನ್ನಬೇಕು. ಇಲ್ಲ ಅಂತಂದರೆ ಕೂತ್ಕೊಳ್ಳೋಕ್ಕಾಗಲ್ಲ ಮತ್ತು ಭಗವಂತನ ಸ್ವರೂಪದಲ್ಲಿ ನಮ್ಮ ಮನಸ್ಸನ್ನು ಕೂಡ ತೊಡಗಿಸೋದಕ್ಕಾಗೋದಿಲ್ಲ. ಈ ರೀತಿ ಧ್ಯಾನದ ಸಾಧನೆಯಲ್ಲಿ ವಿಘ್ನ ಉಂಟಾಗುತ್ತೆ. ಅದಕ್ಕೋಸ್ಕರನೇ ಧ್ಯಾನ ಯೋಗಿಗೆ ಅವಶ್ಯಕತೆಗಿಂತ ಹೆಚ್ಚು ಮತ್ತು ಜೀರ್ಣಿಸಿಕೊಳ್ಳುವಂಥ ಶಕ್ತಿಗಿಂತ ಹೆಚ್ಚಾಗಿ ತಿನ್ನಬಾರದು ಮತ್ತು ಕಡು ಉಪವಾಸವನ್ನು ಕೂಡ ನಾವು ಮಾಡಬಾರದು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಎಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೋಡಿ. ನಾವು ಹೆಚ್ಚು ತಿಂದಾಗ ಏನಾಗುತ್ತೆ,
ಅದನ್ನು ಜೀರ್ಣ ಮಾಡ್ಕೊಳ್ಳೋದಕ್ಕಾಗಲ್ಲ. ಈಗ ಎಲ್ಲಾದರೂ ಫಂಕ್ಷನ್ಗೆ ಹೋಗಿ ಬಂದಿರ್ತೀವಿ, ಆವಾಗ ಒಂದು ಸ್ವಲ್ಪ ಜಾಸ್ತಿನೇ ತಿಂತೀವಿ ನಾವು ಅಲ್ವಾ. ಏನೇನೋ ಬೇರೆ ಬೇರೆ ವೆರೈಟೀಸ್ ಇರುತ್ತೆ. ಸೊ ಇಷ್ಟ ಆಗಿ ನಾವೇನು ಮಾಡ್ತೀವಿ, ಹೆಚ್ಚಾಗಿ ತಿಂದಿರ್ತೀವಿ. ಆವಾಗ ನೋಡಿ ನಿದ್ದೆ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಅಲ್ಲೇನಾದರೂ ನಾವು ಧ್ಯಾನ ಮಾಡೋದಕ್ಕಾಗತ್ತಾ ಅಂಥ ಟೈಮಲ್ಲಿ? ಇಲ್ಲ. ಅದೇ ರೀತಿ ಹೆಚ್ಚಾಗಿ ತಿಂದರೆ ಹಾಗಾಗುತ್ತೆ. ಇನ್ನು ಉಪವಾಸ, ನಿರ್ಜಲ ಉಪವಾಸ ಇರ್ತೀವಿ ಅಂತ ಇಟ್ಕೊಳ್ಳಿ, ಆ ಟೈಮಲ್ಲಿ ಧ್ಯಾನ ಮಾಡೋಕ್ಕಾಗತ್ತಾ? ಇಲ್ಲ. ಯಾಕೆ ಅಂತಂದರೆ ಶಕ್ತಿನೇ ಇರೋದಿಲ್ಲ, ಕೂತ್ಕೊಳ್ಳೋಕ್ಕೂ ನಮಗೆ ಶಕ್ತಿ ಇರೋದಿಲ್ಲ, ಅಷ್ಟೊಂದು ನಾವು ವೀಕ್ ಆಗಿಬಿಟ್ಟಿರ್ತೀವಿ. ಅಂಥ ಸಮಯದಲ್ಲೂ ಕೂಡ ನಮಗೆ ಮನಸ್ಸನ್ನು ಭಗವಂತನಲ್ಲಿ ತೊಡಗಿಸೋದಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಅತಿಯಾಗಿಯೂ ತಿನ್ನಬಾರ್ದು, ಏನೂ ತಿಂದೇನೂ ಇರಬಾರ್ದು. ಅಂಥವರು ಧ್ಯಾನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.